ಈಗ ಸುದೀಪ್ ಸರ್ ಪದೇ ಪದೇ ಒಂದು ಶನಿವಾರ ಬಂದ್ರೆ ಸಾಕು ನಿಮಗೆ ರುಬ್ಬುವಂತ ಕಾರ್ಯಕ್ರಮ ಇತ್ತಂತ ಹೊರಗಡೆ ಚರ್ಚೆ ಆಗ್ತಾ ಇತ್ತು. ಪ್ರತಿ ಸಲ ಬಯಸ್ಕೋತಿದ್ರಿ ಇಬ್ರು, ಆದ್ರೂ ಅದೇ ತಪ್ಪುಗಳನ್ನು ಮಾಡ್ತಾ ಇದ್ರಿ. ಅಂದ್ರೆ ಆ ಮೂಮೆಂಟಲ್ಲಿ ಏನು ಅನಿಸ್ತಾ ಇತ್ತು, ಯಾಕೆ ಪದೇ ಪದೇ ರಿಪೀಟ್ ಆಗ್ತಾ ಇತ್ತು ಅದ ತಪ್ಪುಗಳು? ಮತ್ತೆ ನೀವು ಸೀಕ್ರೆಟ್ ರೂಮಲ್ಲಿ ಅಲ್ಲಿ ಮಾತಾಡ್ಕೊಂಡಿದ್ರು ಕೂಡ ದೂರ ಆಗಬೇಕು ಅಂತ ಮಾತಾಡ್ತೀರಿ, ಆಮೇಲೆ ಅದು ವೈರಲ್ ಆಗಿಬಿಡುತ್ತೆ. ಅದೇ ಇದೇ ಪ್ರಾಬ್ಲಮ್. ನಾವು ನಗೋ ಜಾಗದಲ್ಲಿ ನಗ್ತಾ ಇರಲಿಲ್ಲ, ನಗ್ದಿರೋ ಜಾಗದಲ್ಲೆಲ್ಲ ನಗ್ತಾ ಇದ್ವಿ, ಅದಕ್ಕೆ ಚೆನ್ನಾಗಿ ಬೈಸ್ಕೊತಾ ಇದ್ವಿ. ಇಲ್ಲ, ಅದು ಗೆಜ್ಜೆದಾದ್ಮೇಲೆ ಓಕೆ ಸ್ವಲ್ಪ ಸರಿಪಡಿಸ್ಕೊಂಡ್ವಿ, ಹೋದ್ವಿ. ಅದಾದ ಮುಗಿದ್ಮೇಲೆ ಕೆಲವು ಸಲ ಹೆಂಗಂದ್ರೆ ಅದು ನಮ್ಮನ್ನೇ ಹುಡ್ಕೊಂಬರ್ತಾಯಿತ್ತು. ಈವನ್ ಸುದಿ ಅವ್ರು ಏನೋ ಒಂದು ಹೇಳ್ತಾರೆ, ಅದು ಅವ್ರಿಗೆ ಆ ಪದದ ಅರ್ಥ ಗೊತ್ತಾಗಲ್ಲ. ನಾನು ಹೇಳ್ತೀನಿ ಬಟ್ ಸೀರಿಯಸ್ ಆಗಿ ಹೇಳ್ಬೇಕಿತ್ತು. ಬಟ್ ಸಿದ್ದಿ ಜೋಕ್ ಜಾಸ್ತಿ ಅಲ್ವಾ, ಸಾರಿ ಕೇಳಿ ಅಂತ ಕರ್ಕೊಂಡು ಹೋಗ್ತೀವಿ. ಅಲ್ಲಿ ಓಕೆ ಎಲ್ಲರ ಸಮ್ಮುಖದಲ್ಲಿ ಹಿರಿಯರಲ್ಲಿ ಓಕೆನಮ್ಮ ಅವ್ರು ಸರ್ಕ್ಯಾಸ್ಟಿಕ್ ಆಗಿ ಕೇಳ್ತಾರೆ. ನಾವು ಒಬ್ರನ್ನ ಜುಟ್ಟಿಟ್ಕೊಂಡು ಹಿಂಗೆ ಕೇಳು ಸೀರಿಯಸ್ ಆಗಂತೂ ನಾವು ಹೇಳೋಕ್ಕಾಗಲ್ಲ. ಅಂದರೆ ಅದೇ ಅಗೇನ್ ನಾವು ಹೇರೋಕ್ಕಾಗಲ್ಲ. ಸಾರಿ ಕೇಳಿ ಅಂತ ಹೇಳ್ಬೋದು, ಹಿಂಗೆ ಕೇಳಿ ಅಂದರೆ ಅವ್ರು ಸರ್ಕ್ಯಾಸಮ್ ಆ್ಯಂಗಲಲ್ಲಿ ಹೇಳ್ತಾರೆ. ನೀವೆಲ್ಲ ಇದ್ದು ಏನು ಮಾಡ್ತಾಯಿದ್ರಿ, ಅದಕ್ಕೂ ನಾವು ಬಯಸ್ಕೊತಾ ಇದ್ವಿ ಅವಾಗ. ಅಯ್ಯೋ ದೇವ್ರೆ, ಇಲ್ಲಿ ಈ ಒಂದು ಸ್ಟ್ಯಾಂಡ್ ತೊಗೊಂಡು ಅವ್ರು ಹೇಳಿರೋ ತಪ್ಪು ಅಂತೆಲ್ಲ ಹೇಳಿನೂ ಅದನ್ನು ಅವರೆಲ್ಲೋ ಒಂಥರ ಸರ್ಕ್ಯಾಸ್ಟಿಕ್ ಆಗಿ ಸಾರಿ ಕೇಳಿದಾಗ ಮತ್ತೆ ನೀವು 3 ಜನ ಕೂತಿದ್ರಲ್ಲ, ನೀವೇನು ಮಾಡ್ತಿದ್ರಿ ಅನ್ನೋ ಥರ ನಮ್ಮ ಬುಡಕ್ಕೆ ಬರೋದು ಅದು ಯಾವಾಗ್ಲೂ. ಸೊ ಅದಾಯಿತು. ಅದಾದಮೇಲೆ ರಘು ಅವರ ಮತ್ತು ಅಶ್ವಿನಿ ಅವ್ರ ಜಗಳ. ಅಲ್ಲಿ ಅವರು ಫುಲ್ ಸೈಲೆಂಟ್ ಆಗಿರ್ಬೇಕಂತಿದ್ದವರು ಫುಲ್ ಟ್ರಿಗರ್ ಆಯಿತು. ಬಟ್ ನಾನು ಅವ್ರಿಗೆ ಈಗ ನೋಡಿ, ನನಗೆ ನಾಟಕ ಬರಲ್ಲ. ಓಕೆ, ನಮ್ಮ ಫ್ರೆಂಡ್ಶಿಪ್ಪು ದೊಡ್ಡದಾಗ ಆಗಿಬಿಡ್ಲಿ ಅಂತ ಹೇಳಿಬಿಟ್ಟು ನೀವು ಊಟ ಮಾಡಿಲ್ಲ ಅಂದರೆ ನಾನು ಮಾಡಲ್ಲ ಆ ಥರ ಎಲ್ಲ. ನಾನು ಚೆನ್ನಾಗಿ ತಿಂದೆ, ಹೇಳಿದೆ ಊಟ ಮಾಡಿ ಅಂತ. ನಾನು ತುಂಬ ಇದು ಮಾಡೋಕ್ಕಲ್ಲ. ನಾನು ಅಂದ್ಕೊಂಡೆ ಮೋಸ್ಟ್ಲಿ ಇಷ್ಟು ಹಠ ಮಾಡಿ ಅದು ಅವ್ರ ಆಟದ ಒಂದು ರೀತಿ ಇರ್ಬೋದು. ನಾನು ಊಟ ಬಿಟ್ಟು ಏನೋ ಅಂದರೆ ದೊಡ್ಡದಾಗತ್ತೆ ಅಂತ ಗೊತ್ತವರಿಗೆ. ಸೊ ಅವ್ರು ಆಟ ಆಡ್ತಾ ಇರ್ಬೋದೇನೋ ಆ ಥರ. ನಾನು ಯಾಕೆ ತುಂಬ ಫೋರ್ಸ್ ಮಾಡಲಿ? ಕೇಳಿದೆ ಕ್ಯಾಪ್ಟನ್ ಹೇಳಿ, ನೋಡಿ ರಘು ಅವರೇ, ನೀವು ಜಗಳಾಡಿರೋದು ಕಂಟೆಸ್ಟೆಂಟ್ ಆಗಿ, ಒಬ್ಬ ಕ್ಯಾಪ್ಟನ್ ಆಗಿ ಮನೆಯಲ್ಲಿ ಕೆಲಸಗಳನ್ನ ಆಗು ಹೋಗೋಣ ಹೇಗೆ ನೋಡ್ಕೋತೀರಾ? ಒಬ್ಬರು ಕಂಟೆಸ್ಟೆಂಟ್ ಊಟ ಮಾಡಿಲ್ಲ ಅಂತ ಊಟ ಮಾಡಿ ಅಂತ ಹೋಗಿ ಕೇಳಿ. ನಾನೇನು ಸಾರಿ ಕೇಳಿ ಅಂತ ಏನು ಹೇಳಿರಲಿಲ್ಲ. ಸೊ ಆ ಪ್ರಯತ್ನನೂ ಮಾಡಿದೆ, ಅದು ಯಾವುದೂ ಆಗಲಿಲ್ಲ. ನಾನು ಇನ್ನೇನು ಮಾಡಲಿ, ನಾನು ಊಟ ಬಿಡ್ತೀನಿ, ನೀವು ಮಾಡಿಲ್ಲ ನಾವು ಮಾಡಲ್ಲ. ನಾನು ಅಷ್ಟೇನು ಚೈಲ್ಡ್ ಏನಲ್ಲ, ಅಥವಾ ಮತ್ತೆ ಅಷ್ಟು ನಾಟಕ ಅಂತೂ ನನಗೆ ಬರೋದೇ ಇಲ್ಲ. ನಾನು ಊಟ ಮಾಡಿದೆ, ಇದು ಮಾಡಿದೆ. ಸೊ ಅದು ಏನಾಯಿತು, ಅದು ದೊಡ್ಡದಾಯಿತು, ಅದನ್ನು ಬೈಸ್ಕೊಂಡ್ರು. ಆವಾಗೂ ನನಗೇನಂದರೆ, ನೀವು ಓಕೆ ಕೇಳ್ಬಿಟ್ಟು ನೀವೇ ದೊಡ್ಡವರಾಗ್ಬಿಡ್ರಿ ಅಂತ ಹೇಳ್ತಿದ್ರಲ್ಲ ಜಾನ್ವಿ, ನೀವು ಅದನ್ನು ಎಲ್ಲೂ ನೀವು ಆರ್ಸಕ್ಕೆ ಟ್ರೈ ಮಾಡಿರಲಿಲ್ಲ, ಅದನ್ನ ಹತ್ಸಕ್ಕೆ ಟ್ರೈ ಮಾಡಿದ್ರಿ ಅಂದರು. ನಂಗೆ ಗೊತ್ತೇ ಆಗಿಲ್ಲ. ನಾನು ಯಾವಾಗ ಆ ಜಗಳ ದೊಡ್ಡದಾಗಲಿ ಅಂತ ನಾನು ಬಯಸೇ ಇಲ್ಲ. ಅವ್ರಿಗೂ ಹೇಳೋ ಅಷ್ಟು ಹೇಳ್ಬೋದು, ಸಣ್ಣ ಮಕ್ಕಳಲ್ಲ ಅಲ್ವಾ, ಬಿಟ್ಬಿಡಿ, ನೀವು ಹೋಗಿ ಸಾರಿ ಕೇಳಿ ಅಂತ ನಾನು ಹೇಳೋಕ್ಕಲ್ಲ. ಅದು ಅವರ ಆಟ. ಊಟ ಮಾಡಿ ಅಂತ ತುಂಬ ಕನ್ಸರ್ನಿಂದ ಹೇಳ್ಬೋದು. ಇನ್ನೂ ಎಲ್ಲ ಹಠ ಮಾಡ್ತೀನಿ, ನಾನು ಮಾಡಲ್ಲ, ಬುದ್ಧಿ ಕಲಿಸ್ಬೇಕಾ, ಅದು ಅವ್ರ ಆಟ ಆಗಿರ್ಬೋದು, ಹೈಲೈಟ್ ಆಗುತ್ತೆ ಅಂತ ಗೊತ್ತು. ಸೊ ನಾನು ಯಾರಿಗೂ ಏನೋ ನಾನು ತಡೆಯೋಕ್ಕೆ ಹೋಗಬಾರ್ದು. ಸೊ ಹಾಗಾಗಿ ಅದು ಏನೋ ನಂಬುಡಿಕೆ ಬರ್ತಿತ್ತಷ್ಟೇ.